ಕೆಟ್ಟಣ ಇನ್ನ ಹೇಳಿ ನಮ್ಮ ರೊಚ್ಚಮ್ಮನೊಂದು ಎರಡು ದಿನ ಕರ್ಕೊಂಡು ಹೋಗೋಣ. ಹೆಂಗ ಬಸ್ರು ಹೆಂಗ್ಸು ಇವಾಗ ವಾಂತಿ ಪಾಂತಿ ಆಗುತ್ತೆ, ಸುಸ್ತಾದಂಗೆ ಆಗುತ್ತೆ. ಒಂದು ಎರಡು ದಿನ ಕೇಳಿ ಕರ್ಕೊಂಡು ಹೋಗೋಣ. ಕಿಟ್ಟಣಯ್ಯ ಕಿಟ್ಟಣಯ್ಯ. ಕವಿ ಇವಳು ಯಾಕೋ ಬಂದ್ಲು ಕಣೆ. ನೀನು ನಾನು ಅವಳು ಮನೆ ಬಾಗ್ಲಕ್ಕೆ ಹೋದಾಗ ಅವಮಾನ ಮಾಡಿಸ್ಕೊಂಡ್ ಬಂದಿದ್ವಲ್ಲ, ಅದು ನೆನಪಿದ್ಯಾ? ಅವಳು ಹೆಂಗೆ ಅಂದಿದ್ಲು ಹೇಳು? ನಮ್ಮ ಮನೆ ಬಾಗ್ಲಕ್ಕೆ ಕಾಲಿಗೆ ಬಿಡ್ರಿ ಅಂತ ಅಂದಿದ್ಲಲ್ಲ, ನಿನ್ಗಿನ್ನೂ ನೆನಪಿದೆ ತಾನೇ? ಹೆಂಗೆ ಅಂದ್ಲು ನೋಡು. ಇವಾಗ ಯಾಕೆ ಬಂದಿದ್ದಾಳೋ ಏನೋ ನಮ್ಮ ಮನೆ ಬಾಗ್ಲಕ್ಕೆ. ಮತ್ತು ಇವಾಗ ಹೆಂಗೆ ಬಂದ್ಲು ಮತ್ತೆ ಇವಳು? ಅದು ನೆನ್ಪಿಟ್ಕ. ಒಬ್ರು ಅಂದಿರೋ ಮಾತು 12 ವರ್ಷ ಆಗ್ಲೇಳು ಮರಿಬಾರ್ದಂತೆ. ಸಾಯ ಗಂಟ ಒಬ್ರು ಅಂದಿರೋ ಮಾತು ಮರಿಬಾರ್ದಂತೆ, ಮನ್ಸಲ್ಲಿ ಇಟ್ಕೊಂಡಿರ್ಬೇಕಂತೆ. ಯಾರೇ ಆಗಲಿ ಒಂದು ಮಾತು ಅಂದಿದ್ದಾರೆ ಅಂದರೆ ಮರಿಬಾರ್ದು. ಕೇಳೇ ಇವಾಗ. ಹೆಂಗೆ ಬಂದೆ ನಮ್ಮ ಮನೆ ಬಾಗ್ಲಕ್ಕೆ ಕಾಲಿಕ್ಕೆ ಬೇಡ ಅಂತ ಹೇಳ್ತಿದ್ದಲ್ಲೇ, ಇವಾಗ ಹೆಂಗೆ ಮತ್ತೆ ಬಂದೆ? ನಿನ್ನ ಮಗಳನ್ನ ಹೆಂಗೆ ಕೊಟ್ಟು ಮದುವೆ ಮಾಡಿದೆ ಅಂತ ಕೇಳು, ಹೇಳ್ತೀನಿ ಸರಿಯಾಗಿ ಅವಳನ್ನ. ಕೇಳಿದ್ರೆ ನಿನ್ನೆ ಸುಮ್ಮನಾಗೋದು, ಇಲ್ಲಾಂದರೆ ಸದರ ತಗೊಂತಾರೆ ನಮ್ಮನ್ನು. ಕಿಟ್ಟಣಯ್ಯ ಕಿಟ್ಟಣಯ್ಯ. ಈಗ ಕಿಟ್ಟಣಯ್ಯ. ಈಗ ಇಲ್ಲಿಲ್ದಾರು ಅಣ್ಣ ಇರ್ಬೇಕಾಗ್ಯವ್ರಿ. ಯಾಕಂದರೆ ಕೈ ನಡಿದಂಗೆ ಆಯ್ತಲ್ಲ, ಕೈಯಾಗ ದುಡ್ಡು ಇಲ್ದಂಗೆ ಆಯ್ತಲ್ಲ. ಅದಕ್ಕೆ ಇವಾಗ ನಿನ್ನ ಮಗಳನ್ನ ಚೂ ಬಿಟ್ಬಿಟ್ಟು ಕಳಿಸಿ ನಮ್ಮ ಅಣ್ಣನ ಮದುವೆ ಆಗೋ ಥರ ಮಾಡ್ದ ನೀನು. ನಿನ್ನ ಮಗಳನ್ನ ಚೂ ಬಿಟ್ಬಿಟ್ಟು ಅದೇ ನಾನು ನಮ್ಮ ಚಿಕ್ಕಮ್ಮ ನಿನ್ನ ಮನೆ ಬಾಗ್ಲಿಗೆ ಹೆಣ್ಣು ಕೇಳಕ್ಕೆ ಬಂದಂಗೆ ನೀನು ಏನಂದೆ ಹೇಳವತ್ತು? ನಮ್ಮ ಮನೆ ಬಾಗ್ಲಿಗೆ ಕಾಲು ಇಡಬೇಡ್ರಿ ನೀವು, ಹೆಣ್ಣು ಕೊಡೋದಿಲ್ಲ ಅಂತ ಹೇಳ್ದವಳು ನೀನು. ಇವತ್ತು ಹೆಂಗೆ ನಮ್ಮ ಮನೆ ಬಾಗ್ಲಿಗೆ ನೀನು ಸುತ್ತೋರ್ಕೊಂಬಂದೆ? ಏಯ್ ಸರಿಯಾಗಿ ಮಾತಾಡಿ. ಏನು ಮಾತಾಡ್ತಾ ಇದೆಯಾ? ಅವತ್ತಂದಿದ್ದೆ ನಾನು ಕೊಡ್ತಾನೂ ಇರಲಿಲ್ಲ, ನನ್ನ ಮಗಳು ಒಪ್ಪು ಮದುವೆ ಆಗಿರೋದು ಕಣೆ. ನಾನು ಕೊಟ್ಟೆ, ನಾನೇನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿ ನಾನೇನು ಕೊಟ್ಟಿಲ್ಲ ಇವತ್ತು. ಇವತ್ತು ಅವಳು ಒಪ್ಪು ಮದುವೆ ಆಗಿರೋದು. ಇಲ್ಲೋಡು, ಯಾರನ ಒಂದು ಮಾತಂದವ್ರೆ ಅಂದರೆ ನಮ್ಮ ಮನಸ್ಸಿನಾಗೆ ವರ್ಷ ಆಗ್ಲೇಳು ಸಾಯ ತಕ ಇಕ್ಕೊಂಡಿರ್ತೀವಿ. ಒಂಥರ ಮನೆ ಬಾಗ್ಲಕ್ಕೆ ಕಾಲಿಕ್ಕಾಗಲ್ಲ. ಇವತ್ತು ನೀನು ಹೆಂಗೆ ಬಂದೋ ಏನೋ ಸುತ್ತಾರ್ಕಂಡು ನಮ್ಮ ಮನೆ ಬಾಗ್ಲಿಗೆ. ನಮ್ಮ ಮನೆ ಬಾಗ್ಲಕ್ಕೆ ಕಾಲಿಗೆ ಬೇಡ್ರಿ ನೀವು ಅಂತ ಹೇಳ್ದವಳು, ಇವತ್ತು ನೀನು ಹೆಂಗೆ ಬಂದೆ ಮತ್ತೆ? ನೀನು ಹಿಂಗೆ ಬಂದೆ ನಮ್ಮ ಮನೆಗೆ ಇವತ್ತು ಅಂತ. ನಿನ್ನ ಮಗಳು ಅವಳು ಹಂಗೇನೆ ಮದುವೆ ಆಗೋಲ್ಲ ಅಂತ ಹೇಳ್ತಿದ್ದವಳು, ನಮ್ಮ ಅಣ್ಣ ಮಾತಾಡ್ಸಿದ್ರೆ ಗುರ್ರು ಅಂತಿದ್ದವಳು, ಇವತ್ತು ಹೆಂಗೆ ಮದುವೆ ಆಗಿಲ್ಲಿದ್ದಾಳೆ? ಯಾಕಂದರೆ ಹೆಂಗೆ ಬೇಕಾದ್ರೂ ಒಳಕ್ಕೆ ಹಾಕ್ಯಬೋದು, ನಮ್ಮ ಅಪ್ಪ ಇನ್ನಂತ ಅನ್ಕೊಬಿಟ್ಟಾಳು ಅವಳು. ಇಲ್ಲದೆಲ್ಲ ಹೇಳ್ಕೊಂಡು. ನಮ್ಮ ಯಾವಾಗ ಬಂದಮ್ಮ? ಯಾಕೆ ಬಾಯ್ ಮಾಡ್ತಾ ಇದ್ದೀರಾ? ನಾನು ನೀನು ಮಾತಾಡ್ಸಿಲ್ಲ, ಮುಚ್ಕೊಂಡು ನಿಂತ್ಕ. ಅಲ್ಲೇ ನೋಡಿರತ್ತಮ್ಮ, ನಾನು ಇವ್ರ ಸುದ್ದಿ ಬಂದಿಲ್ಲ. ನಾನು ನಮ್ಮ ಕಿಟ್ಟಣ ಹುಡಿಕೊಂಡು ಬಂದೈದ್ನಿ. ಕಿಟ್ಟಣ ಅಂತ ಮಾತಾಡಿಸ್ತಿದ್ರೆ ಎಲ್ಲ ನಾನು ಇವಾಗ ನಿಮ್ಮ ಕಿಟ್ಟಣ ಅಂತ ಬಂದಿದೆಯಲ್ಲ ಅಂತ ಹೇಳಿ ಇಬ್ರಳು ಕಾಲು ಕೆರ್ಕೊಂಡು ಜಗಳ ಕೊತ್ತಾವಲ್ಲೇ. ನಾವು ಇವ್ರನ್ನ ಯಾವೂರಮ್ಮ, ನಿಮ್ದು ಯಾವೂರಮ್ಮ ತಯಾರ ಅಂದಿಲ್ಲ ನಾವು. ನನ್ನ ಪಾಡಿಗೆ ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗೋಣ ಕಿಟ್ಟಣ ಕೇಳಿ ಅಂತ ನನ್ನ ಪಾಡಿಗೆ ನಾನು ಬಂದರೆ ನಿಮ್ಗೇನು ಬೇಕು? ಸುಮ್ಮನಿರೋಕ್ಕಾಗಲ್ವಿ? ಅವ್ರೇನೋ ಮಾಡ್ಕೊಂತಾರೆ ಬಿಡು ಅಂತೇಳಿ ಸುಮ್ಮನಿರ್ಬೇಕು ನೀವಿಬ್ರು. ನೀವೇನು ಮಾತಾಡೋದು? ಕವಿತಕ್ಕ, ನೀನು ಈ ಅಮ್ಮನ ಮಾತು ಕೇಳ್ಕೊಂಡು ನೀನೇನೇನೋ ಮಾತಾಡಬೇಡ. ನಮ್ಮಮ್ಮ ಇವಾಗ ತಾನೇ ನಮ್ಮ ಮನೆಗೆ ಬಂದೈತೆ. ಬಂದಿದ ತಕ್ಷಣ ಅದು ಯಾಕಂಗೆ ಮಾತಾಡ್ತೀರಾ? ಮಾವನ ಹತ್ರ ಮಾತಾಡ್ಕೊಂಡು ಹೋಗಕ್ಕೆ ಬಂದೈತೆ. ಬಾರಮ್ಮ, ಮಾವ ಇಲ್ಲ ಎಲ್ಲ ಹೊರಗಡೆ ಹೋಗೈತೆ, ಬಾ ಕೂತ್ಕೊ ಬಾ, ಆಮೇಲೆ ಬಂದಾಗ ಮಾತಾಡ್ಕೊಂಡು ಹೋಗೋಣ. ಬಾರಮ್ಮ ಬಾ ಕೂತ್ಕೊ ಬಾ. ನಾನು ಬಂದಿದ ತಕ್ಷಣ ಹೆಂಗೆ ಬೇಕಾಗಿ ಮಾತಾಡ್ತಾರಲ್ಲ ಇವರು. ಅಯ್ಯೋ, ಅವಳು ನಮ್ಮ ಕವಿತಾ ಹೆಂಗೆ ಅಂತಂದರೆ ಯಾರಾದರೂ ಒಂದು ಮಾತು ಅಂದಿದ್ದಾರೆ ಅಂತಂದರೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತಾಳೆ. ಏನಿಲ್ಲ, ಅವಳು ಎಷ್ಟು ವರ್ಷ ಆಗಲಿಲ್ಲ, ಅವಳು ಮರೆಯಲ್ಲ ಗೊತ್ತಾ? ಅದಕ್ಕೆ ಮತ್ತೆ ನೀನು ಹಿಂಗೆ ಅಂದಿದ್ದೆ ತಾನೇ? ಅಂದಿದ್ದ ಅಂದಿಲ್ವ ಹೇಳು? ಅಂದಿರೋದನ್ನೇ ತಾನೇ ಅವಳು ಹೇಳ್ತಾ ಇರೋದು. ಹೆಂಗೆ ಅನ್ಕೊಂಡಿದ್ದಾರೆ ಅಂತಂದರೆ ಇವ್ರ ಥರ ಅನ್ಕೊಂಡವ್ರೆ. ನಾನು ಒಂದು ಮಾತು ಅಂದವ್ರೆ ಅಂದರೆ ನಾನು ಅಲ್ಲಿ ಹೆಜ್ಜೆ ಇಕ್ಕಲ್ಲ. ಯಾವನ ಹತ್ರನೂ ನಾನು ಅನ್ನಿಸ್ಕೊಂಡು ಅವ್ರ ಮನೆ ಬಾಗಿಲಿಗೆ ಸುತ್ತರ್ಕೊಂಡು ಹೋದವಳಲ್ಲ ನಾನು. ನೀನು ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬಂದಿದೀಯಾ? ಓಯ್, ನಾನು ನಿನ್ಗಿನ್ನ ಚಲ್ಗಾತಿ, ನಿನಗಿನ್ನ ಅಟ್ಗಾತಿ ನಾನು. ಅದೇನು ಮಾಡ್ಬೇಕು ಅದನ್ನ ಮಾಡೋಕ್ಕಾಗಿ ಬಂದಿದ್ದೀವಿ ಕಣೆ ನಾನು ನನ್ನ ಮಗಳು. ನಿಮ್ಮ ಚಿಕ್ಕಮ್ಮನ ಬುದ್ಧಿ ಎಂತದಮ್ಮ ನಿನಗೆ ಗೊತ್ತಿದ್ರೆ ತಾನೇ ಅವಳು ಮಾತು ಕೇಳ್ಕೊಂಡು ಹೆಂಗೆ ಬೇಕಂಗೆ ಮಾತಾಡ್ತಿಲ್ಲ ಇವತ್ತು. ಕವಿತಕ್ಕ, ಈ ಅಮ್ಮನ ಬುದ್ಧಿ ಗೊತ್ತಿಲ್ಲ, ಇವ್ರ ಬುದ್ಧಿ ತಿಳ್ಕೊಂಡು ನೀವು ಎಲ್ಲ ಒಡವೆನೆಲ್ಲ ಕೊಡ್ರಿ ಅಂತ ಕೇಳ್ತಾ ಇದ್ರಲ್ಲ, ಈ ಅಮ್ಮನ ಬುದ್ಧಿ ತಿಳ್ಕೊಬಿಟ್ರೆ ಅಷ್ಟೇನೆ. ಎಲ್ಲನ ತೋರಿಸ್ತೀನಿ ತಡೀರಿ ನಿಮ್ಗೆ. ಇನ್ನೂ ವಿಡಿಯೋಸ್ ಎಲ್ಲ ತೋರಿಸಿದ್ರೆ ಗೊತ್ತಾಗುತ್ತೆ ನಿಮಗೆ. ಇವರೆಲ್ಲ ಏನು ಮಾತಾಡಿದ್ದಾರೆ ಅಂತ ಎಲ್ಲ ತೋರಿಸಿದ್ರೆ ಗೊತ್ತಾಗುತ್ತೆ. ನಮ್ಮ ಚಿಕ್ಕಮ್ಮ ಎಂಥವ್ರಂತ ನನಗೆ ಗೊತ್ತು ಕಣೆ. ನೀನೇನು ನನಗೇನು ಹೇಳ್ಬೇಕಾಗಿಲ್ಲ, ನೀನೇನು ಯಾವ ವಿಡಿಯೋನೂ ತೋರಿಸ್ಬೇಕಾಗಿಲ್ಲ ನನಗೆ. ನಾನೇನು ಹೇಳಿದ್ರು ನಮ್ಮ ಚಿಕ್ಕಮ್ಮನ ನಾನು ಬಿಟ್ಕೊಡೋದಿಲ್ಲ. ಇವತ್ತು ನಮ್ಮ ಚಿಕ್ಕಮ್ಮ ಇರೋದಕ್ಕೆ ಕಣೆ ಈ ಮನೆ ಉದ್ಧಾರ ಆಗಿರೋದು. ಏನು ನೀನಿದ್ದ ಇಷ್ಟು ದಿವಸನ? ಏನು ನೀನೇ ನಿಮ್ಮ ಮನೆ ಏನು ನೋಡ್ಕೊಂಡಿದ್ದ? ನಮ್ಮ ಅಣ್ಣರನ್ನೇನು ನೋಡ್ಕೊಂಡಿದ್ದೇನೆ. ನಮ್ಮ ಚಿಕ್ಕಮ್ಮ ಇವತ್ತು ಎಂಥದನ್ನಾಗಲಿ ಒಂದು ದಿವಸಕ್ಕೂ ಬಾರಕ್ಕಂತ ಏನಾದರೂ ಫೋನ್ ಮಾಡ್ದೆ ನೀನು? ಒಂದು ದಿವಸಕ್ಕೂ ನೀನು ಫೋನ್ ಮಾಡಲಿಲ್ಲ. ಒಂದು ದಿವಸಕ್ಕೂ ಹೆಣ್ಮಗಳು, ಈ ಮನೆ ಹೆಣ್ಮಗಳು ಬಂದೋಗ್ಲಿ ಅಂತ ನಮ್ಮ ಚಿಕ್ಕಮ್ಮ ಬಂದು ಕರ್ಕೊಂಬಂದಿದ್ದಾರೆ ಅಂದರೆ ನನಗೆ ಎಷ್ಟು ಖುಷಿ ಆಗ್ತೈತೆ. ಕರ್ಕೊಂಬಂದವಳೆ ಎಲ್ಲಾನ ಕಿತ್ಕೊಂಬಕ್ಕಂತ ಹೇಳಿ ಎಲ್ಲಾನ ತಮ್ಮನ ಮನೆಗೂ ಅಣ್ಣನ ಮನೆಗೆಲ್ಲ ಅಣ್ಣನ ಮನೆಗೆ ಸಾಕ್ಸಿ
ಸುಮ್ಮಾಗ್ತಾಳ ಅವಳು ಬುದ್ಧಿ ನಿನಗೆ ಗೊತ್ತಿದ್ರೆ ತಾನೆ. ಅವಳ ಬುದ್ಧಿ ಏನಂತ ಫಸ್ಟ್ ತಿಳ್ಕ. ಅವಳು ನಿನಗೂ ಏನು ಕೊಡಾಳಲ್ಲ. ಈ ಮನೆ ಹೆಣ್ಮಗಳು ಅಂತ ಹೇಳಿ ನೀನು ಕರ್ಕೊಂಡು ಬಂದಿರ್ಬೋದು, ಅವಳೇನು ನಿನಗೆ ಏನೂ ಕೊಡೋದಿಲ್ಲ ನೋಡು. ನಮ್ಮ ಚಿಕ್ಕಮ್ಮನ ಬಗ್ಗೆ ಯಾರು ಮಾತಾಡಬೇಡಿ ನೋಡು. ಒಂದು ಮಾತಾಡಿದ್ರೆ ನಾನು ಸಹಿಸ್ಕೊಳ್ಳಲ್ಲ. ನೀನು ಅವತ್ತು ಅಂದೆ ತಾನೆ, ಹೆಂಗಂದೆ ಮತ್ತೆ ಈ ಮಾತು? ಇವತ್ತು ಹೆಂಗೆ ನಮ್ಮನೆ ಮಗಳಿಗೆ ಬಂದೆ? ನಾವು ಕೇಳೋದಕ್ಕೆ ನಮ್ಮಪ್ಪ ಹೇಳ್ತು, ಕೇಳ್ಕೊಂಬರಮ್ಮ, ನೀನಾದರೂ ಹೋಗಿ ಮನೆ ಹೆಣ್ಮಗಳು ಕೇಳಿದ್ರೆ ಏನಾದರೂ ಕೊಟ್ಟರು ಕೊಡ್ಬೋದೇನೋ, ಹೋಗಿ ಕೇಳ್ಕೊಂಬರಮ್ಮ ಅಂತ ಹೇಳಿ ನಮ್ಮಪ್ಪ ಹೇಳ್ತು. ಅದಕ್ಕೆ ನಾನು ಬಂದೆ ಕೇಳೋಣ ಅಂತ ಹೇಳಿ. ನೀನು ಅವತ್ತು ಎಂತ ಮಾತಾಡಿದೆ ಅಂತ ಹೇಳಿ ನನಗೆ ಈಗಲೂ ಚೆನ್ನಾಗಿ ನೆನಪೈತೆ. ಎಷ್ಟು ಮನಸ್ಸಲ್ಲಿ ಕೊರಿತೈತೆ ಗೊತ್ತಾ ನೀನು ಅಂದಿರೋ ಮಾತು ನನಗೆ. ಅಂದಿರ್ಬೋದು ಅಕ್ಕ, ಸಿಟ್ಟಲ್ಲೆಲ್ಲ ಮಾತಾಡ್ತಾರೆ. ಆದರೆ ಇವ್ರ ಥರನ ಬಾಯಾಗ ಒಳ್ಳೆ ಮಾತಾಡಿ ಮನ್ಸಲ್ಲಿ ಸಾವಿರ ಕೆಟ್ಕೊಂಡಿರೋರನ್ನ ನಾನು ನೋಡಿಲ್ಲ. ನಮ್ಮಮ್ಮ ಇರೋದು ಇದ್ದಿದ್ದಂಗೆ ಹೇಳೈತೆ. ಇಲ್ಲದ್ದೇನು ಹೇಳಿಲ್ಲ, ಇದ್ದಿದ್ದಂಗೆ ಹೇಳಿರೋದು ನಮ್ಮಮ್ಮ. ನಿನಗದು ಅರ್ಥ ಆದರೆ ತಾನೇ. ಆದರೆ ಇವಳು ಬುದ್ಧಿ ಮುಂದೆ ನಿನಗೆ ಒಳ್ಳೆ ಥರ ಇವಳು ತೋರಿಸ್ಕೊಳ್ತಾ ಇದ್ದಾಳೆ. ನಿನಗಾದರೆ ಅದು ಗೊತ್ತಾಗ್ತಾ ಇಲ್ಲ ಇವಳು ಎಂಥವಳು ಅಂತ ಹೇಳಿ. ಏನು ಮಾತಾಡಿದ್ರು ಕೆಟ್ಟಳಾಗ್ತೀನಿ. ಇವಾಗ ನನ್ನ ಮಾತೇನು ನಡೆಯೋದಿಲ್ಲ ಕವಿತಾ. ಈಗ ಇವರು ಈಗ ಹಿಂಗೆ ಬಂದು ಏನೇನೋ ಒಂದು ಮಾತಾಡ್ತಾರೆ. ಅಲ್ಲ, ನನಗಿಷ್ಟು ಆಸೆ ಇಲ್ದಿದ್ರೆ ನಾನು ಇಷ್ಟು ದಿವಸ ನೋಡ್ಕೊಂತಿದ್ದೆ. ಇಷ್ಟೊತ್ತಿಗೆ ಯಾವಾಗಲೂ ಮನೆ ಮಠ ಹೊಲ ಎಲ್ಲ ಮಾರ್ಕೊಂಡು ಆಸ್ತಿ ತಗೊಂಡು ಹೋಗ್ತಿದ್ದೆ. ನನಗೇನೇನು ಇದೇನು ದೊಡ್ಡದಲ್ಲ, ಎಲ್ಲ ತಗೊಂಡು ಹೋಗ್ತಿದ್ದೆ. ನನಗೂ ಎಲ್ಲ ಆಸೆ ಐತೆ. ಏನೋ ನಾನು ಬಾಯಿ ತಪ್ಪಿ ಮಾತಾಡಿದ್ದೀನಿ, ಅಷ್ಟು ಬಿಟ್ಟರೆ ಹೇಳಿಲ್ವಾ ಬಾಯಿ ತಪ್ಪಿ ಹಿಂಗೆ ಅಂದೆ ಅಂತ ಹೇಳಿ ನಾನು ನಿನಗೆ ಮುಂಚೆಗೆ ಹೇಳಿದ್ದೀನಿ. ಇವರೆಲ್ಲ ನಿನಗೆ ಹಿಂಗೆಲ್ಲ ಹೇಳ್ತಾರೆ ಅಂತ ನಾನು ಮುಂಚೆಗೆ ಹೇಳಿದ್ದೀನಿ ನಿನಗೆ. ಸುಮ್ಮನಿರಿ ಚಿಕ್ಕಮ್ಮ, ನೀವು ಅಳ್ಬೇಡ್ರಿ. ನೀವು ಯಾಕೆ ಅಳ್ತೀರಾ? ಈ ಮನೆ ನಿಮ್ಮಿಂದಲೇ ಉದ್ಧಾರ ಆಗಿರೋದು. ಅವತ್ತು ನಮ್ಮಮ್ಮ ತೀರ್ಕೊಂಡಾಗ ನಾವೆಲ್ಲ ಚಿಕ್ಕವರಿದ್ವಿ. ನೀನು ಬಂದು ನಮ್ಮನ್ನು ನೋಡ್ಕೊಂಬಕ್ಕೆ ಇವತ್ತು ನಾವು ಬೆಳೆಯೋದಕ್ಕಾಗಿರೋದು. ಅವತ್ತು ನಮಗೆ ಅಡುಗೆ ಮಾಡಿರೋರಿರಲಿಲ್ಲ, ನಮ್ಮ ಅಪ್ಪ ನೋಡ್ಕೊಳ್ಳೋರಿರಲಿಲ್ಲ. ಅವತ್ತು ಬಂದು ನಮ್ಮ ಮನೆಗೆ ನೀವು ನಮ್ಮ ಮನೆ ಉಳಿಸಿದ್ದೀರಾ ಅಂತಂದರೆ ಇವತ್ತು ನೆನೆಸ್ಕೋಬೇಕು. ನಿಮ್ಮನ್ನು ಅನ್ನೋಕ್ಕಾಗುತ್ತಾ? ಯಾರಂದ್ರೂ ಕೇಳೋದಿಲ್ಲ, ಅನ್ನಿಸ್ಕೋಬೇಡಿ. ನಮ್ಮ ಅಪ್ಪನೇ ಆಗಲಿ ಹೇಳೋ ಅಂದರೂ ನಾನು ಕೇಳೋದಿಲ್ಲ. ಅಷ್ಟೇ. ನನಗೆ ಹೇಳಪ್ಪ, ನೀನು ಆಸ್ತೆಗೆ ಅರ್ಧ ಭಾಗ ಕೊಡು, ನನಗೂ ನಮ್ಮ ಚಿಕ್ಕಮ್ಮಗೆ ಅರ್ಧ ಭಾಗ ಕೊಡು, ಅವ್ರಿಗೂ ಸ್ವಲ್ಪ ಕೊಡು, ಗಂಡು ಮಕ್ಕಳಿಗೆ ಅಂತೀನಿ ಅಷ್ಟೇ. ನಾನು ಭಾಗ ತಗೊಂಡು ಹೋಗ್ತೀನಿ. ಮತ್ತು ನೋಡಿ ಇವ್ರು ಹೇಗೆ ಹೇಳ್ತಾರೆ. ನಾನು ಹೇಳಿಲ್ವಾ, ನಾನು ಏನು ಸಿಟ್ಟಲ್ಲಿ ಮಾತಾಡಿಲ್ಲ ಅಂತಲ್ಲ. ಏನು ಹಿಂಗೆ ಕೋಪ ಮಾಡ್ಕೊಂಡು ಇವರು ಮಾತು ಕೇಳಲಿಲ್ಲ. ನಿಮ್ಮ ಅಣ್ಣರಿಬ್ರು, ನಿಮ್ಮ ಅಪ್ಪನ ಅವತ್ತು ನಾನು ಏನೋ ಹೇಳ್ದೆ ಕೇಳಲಿಲ್ಲ. ಅವತ್ತೇನೋ ಒಂಥರ ನನಗೆ ಸಿಟ್ಟಿತ್ತು, ಅದಕ್ಕೆ ಅದನ್ನ ಸಿಟ್ಟಲ್ಲಿ ಮಾತಾಡಿದ್ದೀನಿ. ಅದನ್ನು ಅಷ್ಟೇ ತೋರಿಸ್ಕೊಂಡು ನಿಮ್ಮ ಅಪ್ಪನಿಗೆ ತೋರಿಸಿದ್ದಾರೆ. ನಾನು ಮದುವೆ ಆಗದಿದ್ರೆ ಚೆನ್ನಾಗಿರ್ತಿತ್ತು, ಇವರಿಬ್ರದ್ದು ಮದುವೆ ಆಗಬಾರ್ದು ಅಂದ್ಕೊಂಡೆ. ಆಯ್ತಲ್ಲ, ಅದಕ್ಕೆ ಇಷ್ಟೊಂದು ಕೊಬ್ಬಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಅಷ್ಟೇ ನಾನು ಅಂದಿದ್ದು. ಅಷ್ಟಕ್ಕೆ ಇವರು ಇಷ್ಟೊಂದು ರಾಮಾಯಣ ಮಾಡಿದ್ದಾರೆ. ನಿಮ್ಮ ಅಪ್ಪನೂ ನನ್ನ ದೂರ ಮಾಡಿದ್ದಾರೆ ಗೊತ್ತಾ? ನಿಮ್ಮ ಅಪ್ಪ ನಾನು ಹುಷಾರಿಲ್ಲ ಅಂತಂದ್ರು ತಲೆ ಕೆಡಿಸ್ಕೊಂಡಿಲ್ಲ ಕಣೆ. ಅಷ್ಟು ನಿಮ್ಮ ಅಪ್ಪನೂ ನನ್ನನ್ನು ಇವ್ರು ದೂರ ಮಾಡಿದ್ದಾರೆ. ಕವಿತಕ್ಕ, ಇವಳು ಮಾತು ಕೇಳಬೇಡ್ರಿ ನೀವು. ಇವಳು ಎಂಥವಳು ಅಂತ ನಿನಗೆ ಗೊತ್ತಿಲ್ಲ. ಇವಳು ಮಾತು ಕೇಳ್ಬಿಟ್ರೆ ಅಷ್ಟೇ. ನೀನು ನಿನ್ನ ಸಂಸಾರ ಹಾಳು ಮಾಡಿಕೊಂಡು ನೀನು ಎಲ್ಲ ಕಳ್ಕೊಬೇಕಾಗುತ್ತೆ ಇವಳು ಮಾತು ಕೇಳಿದ್ರೆ. ಎಲ್ಲ ಇವಳಿಗೆ ತವ್ರ ಮನೆ ಚೆನ್ನಾಗಿರ್ಬೇಕಷ್ಟೇ. ಯಾರು ಹೆಂಗಾದ್ರೂ ಹಾಳಾಗೋಗ್ಲಿ, ಇವಳು ತವ್ರ ಮನೆ ಚೆನ್ನಾಗಿರಬೇಕು. ಅದೇ ಮನಸ್ಸಲ್ಲಿರೋದು ನಿಮಗೆ ಗೊತ್ತಿಲ್ಲ. ಚಿಕ್ಕಮ್ಮನ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನು ಸುಮ್ಮನಿರೋದಿಲ್ಲ ನೋಡಿ, ಹೇಳಿರ್ತೀನಿ. ನಮ್ಮ ಚಿಕ್ಕಮ್ಮನ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ಕಣೆ ನಿನಗೆ, ಯೋಗ್ಯತೆ ಇಲ್ಲ. ಸರಿಯಾಗಿ ಮಾತಾಡು. ಸುಮ್ಕಿರಕೋ, ಯಾಕ ಇವಳು ಮಾತು ಕೇಳಬೇಡ ನೀನು. ಕಿಟಣ ಬರಲಿ ಮಾತಾಡೋಣ, ಸುಮ್ಮನಿರು. ಇವಾಗ ಯಾಕೆ ಸುಮ್ಮನೆ ಬಾಬಾ ಏನು ನಾಟಕ ಆಡ್ತಾಳೆ ನೋಡ್ರಿ. ಈ ಅಮ್ಮ ಅಕ್ಕನಿಗಂತೂ ಇಲ್ಲದೆಲ್ಲ ತಲೆಗೆ ತುಂಬಿಟ್ಟು ಏನೇನೋ ಹೇಳ್ಬಿಟ್ಟಿದ್ದಾಳೆ. ಆವಕ್ಕಯ್ಯ ನಮ್ಮ ಅಮ್ಮ ಬತ್ತಿದಂಗೆ ನೀನು ಅವತ್ತು ಹಂಗಂದಿದ್ದೆ ಅಂತ ಹೇಳಿ ಆವಕ್ಕ ಅವೆಲ್ಲ ಮನಸ್ಸನ್ನ ಇಟ್ಕೊಂಬಕ್ಕೆ ಹೋಗಲ್ಲ. ಅವಳು ಮಾತು ಕೇಳಿ ಮಾತಾಡ್ತಾ ಐತಿ. ಎಲ್ಲ ಈ ಅಮ್ಮನೇ ಹೇಳ್ಕೊಟ್ಟಿರೋದು. ಎಲ್ಲ ಹಿಂಗನ್ನು ಮಾಡು ಅಂತೇಳಿ. ಯಾಕಂದರೆ ಆಸ್ತಿನ ನನ್ನ ಕಡಿಕಾಗುತ್ತೆ. ಹೆಂಗಾದ್ರೂ ಮಾಡಿ ಇವ್ರಿಗೆ ಸ್ವಲ್ಪ ಜಗಳ ತಂದು ಇಟ್ಬಿಟ್ರೆ ಹೆಂಗಂದ್ರೆ ಹಂಗೆ ನಮಗೆ ಆಗುತ್ತೆ ಆಸ್ತಿ ಅನ್ನೋ ತಕಲನು. ಭಾರಿ ಬುದ್ಧಿ ಐತೆ ಇವರೆಲ್ಲನ. ನಮ್ಮ ಅಣ್ಣ ನನ್ನ ತಮ್ಮ ಚೆನ್ನಾಗಿರಲಿ ಅಂತ ಹೇಳಿ ತುಂಬ ಇಷ್ಟ. ನನಗೆ ಮಕ್ಕಳಾಗಲಿಲ್ಲ ಅಂದ್ರೆ ಪರವಾಗಿಲ್ಲ, ನನ್ನ ತವ್ರ ಮನೆಗಳಾದ್ರೂ ಚೆನ್ನಾಗಿರಲಿ, ಇವ್ರಿಗೆ ಸಿಗಬಾರ್ದು ಅನ್ನೋದು ಆಸ್ತಿ ಎಮ್ಮನ ಪ್ಲಾನ್. ನಮ್ಮ ಮಾವ ಬರಲಿ ಮಾತಾಡೋಣ. ನೋಡ್ತಾ ಇರ್ರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.